ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ವಿಚಾರ ಏನಪ್ಪಾ ಅಂತಂದ್ರೆ KCT ಅಂಡ್ ನೀಟ್ ಎರಡು ಕೂಡ ಕಂಬೈನ್ಡ್ ಆಗಿ ಆಪ್ಷನ್ ಎಂಟ್ರಿ ಅನ್ನೋದು ಏನು ಸ್ಟಾರ್ಟ್ ಆಗಿತ್ತು ಸದ್ಯಕ್ಕೆ ಕ್ಲೋಸ್ ಆಗಿದೆ. ಓಕೆ, ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೇಕಾ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕಾ ಗೊತ್ತಲ್ಲ. ಆಕ್ಚುಲಿ ಇವತ್ತು 22/8/2024 ಬೆಳಗ್ಗೆ 10 ಗಂಟೆ ತನ ಹೇಳಿದ್ರು. 10 ಗಂಟೆ ಇದ್ದದ್ದು ಏನಾಯ್ತು ಅಂತಂದ್ರೆ ಮಧ್ಯಾಹ್ನ 3 ಗಂಟೆ ತನ ಹೋಯ್ತು. 3 ಗಂಟೆ ಇದ್ದದ್ದು ಒಟ್ಟು 5 ಗಂಟೆ ಅಂತಂದ್ರೆ ಸಾಯಂಕಾಲ 5 ಗಂಟೆ. ಇವಾಗ ನಾವು ವಿಡಿಯೋ ಮಾಡ್ತಾ ಇರೋದು 5:14 ಟೈಮ್ ಅಲ್ಲಿವರೆಗೂ ಎಕ್ಸ್ಟೆಂಡೆಡ್ ಮಾಡಿದ್ರು. ಬಟ್ ಇವಾಗ ಏನಪ್ಪಾ ಆಗ್ತಿದೆ ಅಂತಂದ್ರೆ ಸದ್ಯಕ್ಕೆ ನಿಮ್ಮ ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಿದೆ. ಇಲ್ಲಿ ಕಾಣಿಸ್ತಿದೆ ನೋಡಿರ್ಬೇಕಾದ್ರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅನ್ನೋದು ಏನಪ್ಪಾ ಅಂತಂದ್ರೆ ಗ್ರೀನ್ ಮಾರ್ಕ್ ಅಲ್ಲಿ ಬಂದಿದ್ರೆ ಅಂತದ್ದು ಸಾರಿ ಗ್ರೀನ್ ಅಲ್ಲ ಬ್ಲೂ ಅಲ್ಲಿ ಬಂದಿದ್ರೆ ಅಂತಂದ್ರೆ ನೀಲಿಯಲ್ಲಿ ಬಂದಿತ್ತು ಅಂದ್ರೆ ಓಪನ್ ಆಗ್ತಾ ಇತ್ತು ಅಂತಂದ್ರೆ ಲಿಂಕ್ ಓಪನ್ ಆಗ್ತಿತ್ತು. ಬಟ್ ಈ ಬ್ಲಾಕ್ ಇದೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಲಿಂಕ್ ಅನ್ನೋದು ಕ್ಲೋಸ್ ಆಗಿದೆ. ಇವಾಗ ಎಷ್ಟೋ ಹುಡುಗರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ನೀಟ್ ಸ್ಟೂಡೆಂಟ್ಸ್ಗೆ. ಓಕೆ, ಇದು KCT ಸ್ಟೂಡೆಂಟ್ಸ್ಗೆ ಏನು ಕೂಡ ಇದು ಸಮಸ್ಯೆ ಇಲ್ಲ. ಗುಡ್ ನ್ಯೂಸ್ ಅಂತಂದ್ರೆ KCT ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ನಿಮ್ಮ ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ 25ನೇ ತಾರೀಕು ಅಂತ ಏನ್ ಹೇಳಿದ್ರು ಖಂಡಿತ 25ನೇ ತಾರೀಕು ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಈಗ ಆಪ್ಷನ್ ಕ್ಲೋಸ್ ಮಾಡಿದಾರೆ ಅಂತಂದ್ರೆ ಅದರ ಅರ್ಥ ಏನು, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಡ್ಲೇಬೇಕಲ್ವಾ. ಸೊ ಹಂಗಾಗ್ಬಿಟ್ಟು ನೀವು ಒಂದು ತಿಳ್ಕೊಬೇಕು, ನೀಟ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಮೋಸ ಆಗುತ್ತೆ ಅನ್ಸುತ್ತೆ. ಯಾಕಂತಂದ್ರೆ 20ನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ರೆ ಅದು 20ನೇ ತಾರೀಕು ನೈಟ್ ಸ್ಟಾರ್ಟ್ ಆಗಿದೆ. ಓಕೆ, ಅದನ್ನ ಬಿಟ್ಟಾಕ್ ಬಿಡೋಣ. 20ನೇ ತಾರೀಕು ಬಿಡಬೇಕು. 21, 22 ಕೂಡ ಕಂಪ್ಲೀಟ್ ಡೇ ಅಲ್ಲ, ಅದು ಸಾಯಂಕಾಲ 5 ಗಂಟೆ ತನಕ ಅಷ್ಟೇ ಕೊಟ್ಟಿದ್ದಾರೆ. ಅಂತಂದ್ರೆ 2 ದಿನನ ಇವ್ರು ಆಪ್ಷನ್ ಎಂಟ್ರಿ ಮಾಡಕ್ಕೆ ಕೊಡೋದು ಅಂತಂದ್ರೆ KCT ಸ್ಟೂಡೆಂಟ್ಸ್ಗೆ 23ರಿಂದ ಹಿಡಿದು ಅಪ್ ಟು ಇವಾಗಲೂ ಕೂಡ ಇದೆ. ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಏನಾಗಿದೆ 21, 22 ಎರಡೇ ತಾರೀಕು ಅಂದ್ರೆ 2 ದಿನ ಕೊಡೋದು. ಸೊ ಕೇದವ್ರು ಸ್ವಲ್ಪ ಗಮನ ವಹಿಸ್ಬೇಕು. ಹೆಂಗಿದ್ರೆ 25ನೇ ತಾರೀಕು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತ ನೀವು ಹೇಳಿದ್ದೀರಾ. ಸೊ ಹಂಗಾಗ್ಬಿಟ್ಟು 23, 24 ಅಂದ್ರೆ ನಾಳೆ ನಾಡಿದ್ದು ಕೂಡ ಟೈಮ್ ಕೊಡ್ರಲ್ಲ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿ ಅವರು ಕೂಡ. ಅಂದ್ರೆ 2 ದಿನದಲ್ಲಿ ಅವಸರ ಮಾಡ್ಕೊಂಡು ಹೆಂಗಾದ್ರೂ ಕೊಟ್ಟಿರ್ಬೋದು ಅವರು. ಸೊ ಇದೆಲ್ಲನೂ ಕೂಡ ಕನ್ಸಿಡರೇಷನ್ ಮಾಡ್ಕೊಂತಂದ್ರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಖಂಡಿತ 25ಕ್ಕೆ ಬಿಡ್ತಾರೆ ಅನ್ಸುತ್ತೆ, ಬಿಡ್ತಾರೆ ಕೂಡ. ಹ್ಯಾಂಡ್ ಸದ್ಯಕ್ಕೆ ನೀಟ್ ಸ್ಟೂಡೆಂಟ್ಸ್ಗೋಸ್ಕರ ಮತ್ತೆ ನೀಟ್ ಇನ್ನೂ ಕೂಡ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖಂಡಿತ ಅಂತ ವಾಪಸ್ ನಿಮ್ಗೆ ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಪೇಜ್ ಅನ್ನೋದು ವಾಪಸ್ ಓಪನ್ ಮಾಡ್ತಾರೆ. ಅಂತಂದ್ರೆ ಯಾರೆಲ್ಲ ಇನ್ನೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇದವ್ರಿಗೆ ಖಂಡಿತ ಓಪನ್ ಮಾಡ್ತಾರೆ. ಓಕೆ, ಯಾಕಂದ್ರೆ ಸುಮ್ಮನೆ 2 ದಿನ ಏನಕ್ಕೆ ಬಿಡ್ಬೇಕ್ರಿ ಆಪ್ಷನ್ ಎಂಟ್ರಿ 5 ಡೇಸ್ ಸುಮ್ಮನೆ ಬಿಡೋದು ಏನಕ್ಕೆ. ಅಟ್ಲೀಸ್ಟ್ ಏನಾದ್ರು ಆಪ್ಷನ್ ಎಂಟ್ರಿ ಮಾಡಕ್ ಬಿಟ್ರೆ 2 ದಿನ ಏನಾದ್ರು ಮಾಡ್ಕೋಬಹುದು. ಹೆಂಗಿದ್ರು ಕಂಪ್ಯೂಟರ್ ವೈಸ್ ಏನರ್ಥ ಅಂತಂದ್ರೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು 24ನೇ ತಾರೀಕು ನೈಟ್ ವರ್ಗು ಬಿಟ್ರೆ ಈ 25ನೇ ತಾರೀಕು ಯಾವಾಗಾದ್ರೂ ನೀವು ರಿಸಲ್ಟ್ ಅನೌನ್ಸ್ ಮಾಡ್ರಿ, ಹುಡುಗರಿಗೆ ಏನು ಕೂಡ ಸಮಸ್ಯೆ ಆಗಲ್ಲ ಅನ್ಕೊಂಡಿದೀನಿ. ಸೊ ನೋಡೋಣ ಮುಂದೆ ಏನಾದ್ರು ಅಪ್ಡೇಟ್ ಬರ್ಬೋದು. ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನೋದು ಕ್ಲೋಸ್ ಆಗಿದೆ. ಇನ್ನೊಂದು ಭಯ ಪಡ್ಕೋಬೇಡಿ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದ್ ಆದ್ಮೇಲೂ ಕೂಡ ನೀಟ್ KCT ಇಬ್ರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ ಚಾನ್ಸ್ ಇರುತ್ತೆ, ಬರೀಬೇಡ. ಓಕೆ, ಅಂತಂದ್ರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ KCT ಸ್ಟೂಡೆಂಟ್ಸ್ಗೆ, ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಅದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆಗಿರ್ತದೆ. ರಿಸಲ್ಟ್ ಬಂದ್ ಆದ್ಮೇಲೆ ಏನಾಗುತ್ತೆ ನೀವು ಇಬ್ರು ಕೂಡ ವಾಪಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ತಿರ್ಗಾ ಮಾಡ್ಬೋದು, ಚಾನ್ಸ್ ಇರುತ್ತೆ, ಎಡಿಟ್ ಚಾನ್ಸ್ ಇರ್ತದೆ. ರಿಯಲ್ ಅಲಾಟ್ಮೆಂಟ್ 1ನೇ ತಾರೀಕು ಅಂತ ಹೇಳಿದಾರೆ, ಅದೊಂದು ಗಮನದಲ್ಲಿರಲಿ. 25ನೇ ತಾರೀಕು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದಾರೆ. ನೋಡೋಣ, ಇನ್ನೂ 2 ದಿನದಲ್ಲಿ ಏನಾದ್ರು ಒಂದು ಅಪ್ಡೇಟ್ ಬಂದ್ರೆ ಕೇದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.